ಪುನರುತ್ಥಾನರಾದರೇಸು ಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ. ಪುನರುತ್ಥಾನರಾದರೇಸು ಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ. ಅಲ್ಲೇಲುಯಾ 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 ಅಲ್ಲೇಲುಯಾ. ಯೇಸು ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಯೇಸು ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಅಲ್ಲೇಲುಯಾ 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 ಅಲ್ಲೇಲುಯಾ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. ಅಲ್ಲೇಲುಯಾ 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 ಅಲ್ಲೇಲುಯಾ. ಪುನರುತ್ಥಾನರಾದರೇಸು ಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ. ಪುನರುತ್ಥಾನರಾದರೇಸು ಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ. ಅಲ್ಲೇಲುಯಾ 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 ಅಲ್ಲೇಲುಯಾ.
ಸಗರಿ ರಿ ಮಗ ಗರಿ ಮಾರಿ ಸಾನಿ ಸಾ ಸಗರಿ ರಿ ಮಗ ಗರಿ ಮಾರಿ ಸಾನಿ ಸಾ ಪಾಪ ಗಮರಿ ಸಾ ಪಾಪ ಗಮರಿ ಸಾ ಸಾ ಸನಿ ಸನಿ ಸದಾ ರೇ ಸಾ ಸನಿ ಗದ ಪಾ
ಯೋಸೇಫರ ಪಾಲನೆಯಲ್ಲಿ 30 ವರ್ಷ ನಿಮ್ಮ ಮತ್ತು ದೇವರ ಚಿತ್ತಕ್ಕೆ ಕೀಳ್ಪಟ್ಟು ಬಾಳಿದೆನು. ಅಮ್ಮ, ಈಗ ಸಮಯ ಬಂತು. ನಿಮ್ಮ ನಗಲಿ ನನ್ನ ತಂದೆಯ ಚಿತ್ತದಂತೆ ಪ್ರಪಂಚಕ್ಕೆ ದೈವರಾಜ್ಯದ ಸುವಾರ್ತೆಯನ್ನು ಬೋಧಿಸಿ ಮನುಕುಲದ ರಕ್ಷಣೆಗಾಗಿ ದೈವರಾಜ್ಯ ಸ್ಥಾಪನೆ ಮಾಡಬೇಕು. ಆದ್ದರಿಂದ ತಾಯೇ, ನಾನು ನಿಮ್ಮನ್ನು ಬಿಟ್ಟು ಅಗಲಬೇಕಾಗಿದೆ. ತಾವು ಚಿಂತಿಸದೆ ನನ್ನನ್ನು ಹರಸಿ ಆಶೀರ್ವದಿಸಿ ಬೀಳ್ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಬೇಡುತ್ತೇನೆ. ಏನು, ನೀವು ನನ್ನನ್ನು ಬಿಟ್ಟು ಹಗಲುತ್ತೀರಾ? ಆತ್ಮ ಶರೀರ ಒಂದಾಗಿರುವಂತೆ ನಾನು ನೀವು ಈವರೆಗೂ ಸಂತೋಷದಿಂದ ಬಾಳುತ್ತಿದ್ದೇವಲ್ಲವೇ? ನನ್ನ ಸರ್ವಸ್ವವೂ ನೀವಾಗಿರಲಿಲ್ಲವೇ? ಈಗ ನೀವು ನನ್ನನ್ನು ಬಿಟ್ಟು ಹಗಲುತ್ತೀರಾ? ಈ ದುಃಖವನ್ನು ಸಹಿಸಿಕೊಂಡು ಹೇಗೆ ತಿಳಿಸಲಿ ಮಗನೇ? ಅಮ್ಮ, ಚಿಂತಿಸಬೇಡಿ. ತಂದೆಯಾದ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಕಾಪಾಡುವರು. ನೀವು ನನಗಾಗಿಯೂ ಲೋಕದ ರಕ್ಷಣೆಗಾಗಿಯೂ ತಂದೆಯಲ್ಲಿ ಪ್ರಾರ್ಥಿಸಿರಿ ತಾಯೇ. ತಪಸ್ಸಿನಿಂದ ಹೃದಯ ಪರಿವರ್ತನೆ ಹೊಂದಿರಿ. ಇಸಾಯಸ್ ಪ್ರವಾದಿಯ ವಾಕ್ಯದಂತೆ ಕರ್ತರ ಹಾದಿಯನ್ನು ಶುದ್ಧ ಮಾಡಿರಿ, ಅವರ ಮಾರ್ಗಗಳನ್ನು ನೆಟ್ಟಗೆ ಮಾಡಿರಿ.
ತೆರೆಸಲ್ಪಡುವು, ಡೊಂಕಾದ ದಾರಿಗಳು ನೆಟ್ಟಗಾಗುವು, ಎಲ್ಲ ಮನುಷ್ಯರು ರಕ್ಷಣೆ ಹೊಂದುರೆಂದು ಅರಣ್ಯದಲ್ಲಿ ಕೂಗುವ ಕಂಠಸ್ವರ. ಬೋಧಕರೇ, ಈಗ ನಾವು ತಮ್ಮಲ್ಲಿ ಜ್ಞಾನಾಧೀಶವನ್ನು ಪಡೆಯಲು ಬಂದಿರ್ತೇವೆ. ವಿಷಸರ್ಪ ಸಂತತಿಯವರಾದ ಫರಿಸಾಯರೇ, ಸದ್ದುಕಾಯರೇ, ನಿಮಗೆ ಬರಲಿರುವ ದೇವ ಕೋಪಾಗ್ನಿಯಿಂದ ತಪ್ಪಿಸಿಕೊಳ್ಳಲು ತೋರಿಸಿಕೊಟ್ಟವರು ಯಾರು? ಪಾಪಕ್ಕೆ ವಿಮುಖರಾಗಿ ಪಶ್ಚಾತ್ತಾಪದಿಂದ ಮನಪರಿವರ್ತನೆ ಹೊಂದಿರೆಂದು ಸತ್ಕಾರ್ಯಗಳಿಂದ ತೋರಿಸಿರಿ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಹಾಕಲಾಗಿದೆ, ಒಳ್ಳೆಯ ಫಲ ಕಡಿದು ಬೆಂಕಿ ಹಾಕಲಾಗುವುದು. ಹಾಗಾದರೆ ತಪೋಧನರೇ, ಈಗ ನಾವು ಏನು ಮಾಡಬೇಕು? ನೋಡಿ ಸಿರಿವಂತರೇ, ನಿಮ್ಮಲ್ಲಿ 2 ಅಂಗಿಗಳಿದ್ದರೆ ಒಂದನ್ನು ಏನು ಇಲ್ಲದವರಿಗೆ ಕೊಡಿರಿ. ಆಹಾರ ದವಸ ಧಾನ್ಯ ಉಳ್ಳವನು ಏನು ಇಲ್ಲದವರೊಂದಿಗೆ ಹಂಚಿಕೊಂಡು ಸಹಕರಿಸಿರಿ. ಸುಂಕದವರೇ, ನಿಮಗೆ ಗೊತ್ತು ಮಾಡೋಕ್ಕಿಂತ ಹೆಚ್ಚಾಗಿ ಕಸಿದುಕೊಳ್ಳಬೇಡಿರಿ. ಸೈನಿಕರೇ, ನೀವು ಯಾರನ್ನು ಎದುರಿಸದೆ ಬೆದರಿಸದೆ ಬಲಾತ್ಕಾರದಿಂದ ಸುಲಿಗೆ ಮಾಡದೆ ನಿಮಗೆ ಬರಲಿರುವ ವೇತನದಲ್ಲಿ ತೃಪ್ತಿ ಪಡೆಯಿರಿ. ಯಜಮಾನರೇ, ನಿಮ್ಮ ಕೂಲಿ ಆಳುಗಳಿಗೆ ಸರಿಯಾದ ಕೂಲಿ ಕೊಡಿರಿ. ನಮಸ್ಕಾರ. ಯಾರು ನೀವು? ಏನು ಬೇಕು? ಸ್ವಾಮಿ, ತಾವು ಯಾರ ಗುರು ಹಿರಿಯರು ನಮ್ಮನ್ನು ಇಲ್ಲಿಗೆ ಕಳಿಸಿರುತ್ತಾರೆ. ತಾವೇನು ಕ್ರಿಸ್ತನಾಥರ? ನಾನು ಕ್ರಿಸ್ತನಾಥನಲ್ಲ. ತಾವು ಎಲಿಯಾಸರು? ನಾನು ಎಲಿಯಾಸನೂ ಅಲ್ಲ. ಹಾಗಾದರೆ ತಾವು ಪ್ರವಾದಿಯೇ? ನಾನು ಪ್ರವಾದಿಯೂ ಅಲ್ಲ. ಹಾಗಾದರೆ ನಮ್ಮನ್ನು ಕಲಿಸಿಕೊಟ್ಟ ಗುರು ಹಿರಿಯಗೆ ತಾವು ಯಾರೆಂದು? ಇಸಾಯ ಪ್ರವಾದಿಯ ವಾಕ್ಯದಂತೆ ಕರ್ತರ ಆದಿಯನ್ನು ಶುದ್ಧ ಮಾಡಿರೆಂದು ಅರಣ್ಯದಲ್ಲಿ ಕೂಗುವ ಕಂಠಸ್ವರ. ಅದಿರಲಿ ಬೋಧಕರೇ, ಕ್ರಿಸ್ತನಾಥರು ಅಲ್ಲ, ಎಲಿಯಾಸರು ಅಲ್ಲ, ಪ್ರವಾದಿಯೂ ಅಲ್ಲ. ಹಾಗಾದರೆ ನೀವು ಮಾಡಿ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡೆಯಿರಿ. ತಪಸ್ಸನ್ನು 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 ಮಾಡಿ. ಅಯ್ಯೋ ಸ್ವಾಮಿ, ಪ್ರಭು ಯೇಸು, ತಾವು ನನ್ನ ಬಳಿಗೆ ಜ್ಞಾನದೀಕ್ಷೆಗೆ ಬಂದಿದ್ದೀರಾ? ಆಗದು ಪ್ರಭು, ಬೇಡ. ಅರಳಪ್ಪ, ಹಿಂಜರಿಯಬೇಡ, ನನಗೆ ಜ್ಞಾನ ದೀಕ್ಷೆ ಕೊಡು. ಪ್ರಭುವೇ, ತಮ್ಮಿಂದ ನಾನು ಜ್ಞಾನದೀಕ್ಷೆ ಪಡೆಯಬೇಕಾಗಿದೆ. ಆದರೆ ತಾವು ನನ್ನ ಬಳಿಗೆ ಜ್ಞಾನದೀಕ್ಷೆಗೆ ಬರಬಹುದೇ? ಅರಳಪ್ಪ, ಹಿಂಜರಿಯಬೇಡ, ಈ ಕಾರ್ಯಕ್ಕೆ ಅಡ್ಡಿ ಮಾಡದೆ ಇದನ್ನು ನೆರವೇರಿಸು. ಈ ಪ್ರಕಾರ ನಾನು ನೀತಿಯನ್ನು ಅನುಸರಿಸಬೇಕು. ದೇವರ ಚಿತ್ತದಂತೆ ಆಗಲಿ. ಈಗೋ ನನ್ನ ಪ್ರಿಯ ಪುತ್ರನು ಇವರೇ, ಇವರನ್ನು ನಾನು ಬಹುವಾಗಿ ಪ್ರೀತಿಸುತ್ತೇನೆ. ಇಗೋ ನೋಡಿರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯವರೇ, ಇವರನ್ನೇ ನಾನು ಇಷ್ಟು ಕಾಲವಾಗಲಿ ಪ್ರಚಾರ ಪಡಿಸುತ್ತಿದ್ದು. ಇವರು ನನ್ನ ಹಿಂದೆ ಬಂದವರಾದರೂ ನನಗಿಂತಲೂ ಮುಂಚೆ ಇದ್ದವರು. ಇವರನ್ನು ನಾನು ಅರಿತಿರಲಿಲ್ಲ. ಆದರೆ ದೇವರು ನನಗಿದ್ದ ದೇವವಾಣಿಯ ಪ್ರಕಾರ ಪವಿತ್ರಾತ್ಮರು ಯಾರ ಮೇಲೆ ಪಾರಿವಾಳ ರೂಪದಲ್ಲಿ ಇಳಿದು ಬರುವುದನ್ನು ಕಾಣುವೆಯೋ ಅವರೇ ಜೀವಿತರಾದ ದೇವಕುಮಾರರೆಂದು ಪ್ರವಾದಿಸಿದ್ದರು. ಇದನ್ನು ಈಗ ಕಣ್ಣಾರೆ ಕಂಡ ನಾನು ಸಾಕ್ಷಿ ಕೊಡುತ್ತೇನೆ.
ಯಾವ ಕಡೆ ನೋಡಿದರೂ ನೆರಳಿಗೆ ಒಂದು ಮರವಾದರೂ ಒಂದು ಗಿಡವಾದರೂ ಕಾಣುವುದಿಲ್ಲ. ನೀರಿಗೆ ಒಂದು ನದಿಯಾದರೂ ಒಂದು ಬುಗ್ಗೆಯಾದರೂ ಇಲ್ಲ. ಇದು ಬಿಸಿಲು ಬೇಗೆಯಿಂದ ಕಾಯ್ದ ಮರಳಿನಿಂದ ಬೆಂಕಿಯಂತೆ ಇರುವ ಮರುಭೂಮಿ. ಈ ಬೆಂಗಾಡಿನಲ್ಲಿ ತಪಸ್ಸು ಮಾಡಲು ಯೋಗ್ಯವಾದ ಸ್ಥಳವಾಗಿದೆ. ಸರಿ, ನಾನು ಇಲ್ಲೇ ಇದ್ದು 40 ದಿವಸ ಅನ್ನ ಆಹಾರ ಬಿಟ್ಟು ತಪಸ್ಸು ಮಾಡುವೆನು. ಧರಣಿಪತಿ ಧೀರ ನಾನು ವೀರಸೂರನು, ಧರಣಿಪತಿ ಧೀರ ನಾನು ವೀರಸೂರನು. ನರಕದಿಂದ ನರರ ಕೆಳಸ ದರಗೆ ಬಂದೆನು, ನರಕದಿಂದ ನರರ ಕೆಳಸ ದರಗೆ ಬಂದೆನು. ಭ್ರಷ್ಟಾಚಾರ ದುಷ್ಟಚಾರ ಸೃಷ್ಟಿ ಮಾಡುವೆನು, ಭ್ರಷ್ಟಾಚಾರ ದುಷ್ಟಚಾರ ಸೃಷ್ಟಿ ಮಾಡುವೆನು. ಅತ್ಯಾಚಾರ ವ್ಯತ್ಯಾಚಾರ ವೃದ್ಧಿಗೊಳಿಸಲು, ಅತ್ಯಾಚಾರ ವ್ಯತ್ಯಾಚಾರ ವೃದ್ಧಿಗೊಳಿಸಲು. ಆಶಪಾಶದಿಂದ ಜನರ ದೋಷ ಕೆಳವೆನು, ಆಶಪಾಶದಿಂದ ಜನರ ದೋಷ ಕೆಳವೆನು. ದೋಷ ಕೆಳೆದು ಅವರನ್ನೆಲ್ಲ ನರಕ ಕೆಳವೆನು, ದೋಷ ಕೆಳೆದು ಅವರನ್ನೆಲ್ಲ ನರಕ ಕೆಳವೆನು. ಧರಣಿಪತಿ ಧೀರ ನಾನು ಧೀರಸೂರನು, ಧರಣಿಪತಿ ಧೀರ ನಾನು ಧೀರಸೂರ. ನರಕದಿಂದ ನರ ಕೆಡಿಸಿ ದರಗೆ ಬಂದೆನು, ನರಕದಿಂದ ನರ ಕೆಡಿಸಿ ದರಗೆ ಬಂದೆನು. ಓಹೋ, ನಾನು ಯಾರು? ಹಾದಿಯಲ್ಲಿಯ ಲೂಸಿಫರ್ ನಾಯಕರು ಗರ್ವ ಅಭಿಮಾನ ದುರಂಕಾರವೆಂಬ ಮೂಲಮಂತ್ರವನ್ನೇ ಅಂಗೀಕಾರ ಮಾಡಿಕೊಂಡು ಮಹೋನ್ನತ ದೇವರಿಂದ ಉಚ್ಚಾರಿಸಲ್ಪಟ್ಟು ಅವರಿಂಬಾರಕರಾದ ನಾವು ಸ್ವತಂತ್ರವಾದವಷ್ಟೇ. ನೋಡು, ಜೆರುಸಲೇಮ್ ದೇವಾಲಯ ಗೋಪುರದ ಮೇಲೆ ನಿಂತಿರ್ತೇವೆ. ಈಗ ನೀನು ಇಲ್ಲಿಂದ ಕೆಳಗೆ ಧುಮುಕು. ನಿನ್ನ ದೇವದೂತರಿಗೆ ಆಜ್ಞೆಯನ್ನು ಮಾಡಿ ನಿನ್ನನ್ನು ಕಾಪಾಡುವಂತೆ ದೇವರಿಗೆ ತಮ್ಮ ದೂತರಿಗೆ ಆಜ್ಞೆಯನ್ನು ಮಾಡಿ ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಾಗೆ ಹಾತುಕೊಳ್ಳುವರಲ್ಲವೇ? ಸೈತಾನನೇ, ನಿನ್ನ ದೇವರಾದ ಕರ್ತರನ್ನು ಪರೀಕ್ಷಿಸಬಾರದೆಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುತ್ತೆ. ಹಾಗಲಿ ಬಾ. ಸೃಷ್ಟಿಗೆ ಪ್ರಪಂಚವೆಲ್ಲವೂ ಗೋಚರವಾಗುತ್ತದೆ. ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವ ಸೊಬಗುಗಳನ್ನು ನೋಡು. ಇದಕ್ಕೆಲ್ಲ ನಾನೇ ರಾಜ್ಯಪಾಲ. ಇದರ ಸರ್ವ ಅಧಿಕಾರ ನನ್ನದಾಗಿದೆ. ನೀನು 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 ನನಗೆ ಅಡ್ಡ ಬಿದ್ದು ಆರಾಲ್ತಿ ಆದರೆ ಇದನ್ನೆಲ್ಲ ನಿನಗೆ ಕೊಡುತ್ತೀನಿ. ಏನು ಹೇಳ್ತೀಯಾ? ಸೈತಾನನೇ ತೊಲಗು. ನೋಡು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸಿ ಅವರೊಬ್ಬರಿಗೆ ಮಾತ್ರ ನಿನ್ನ ಸೇವೆ ಸಲ್ಲಿಸು.
ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಹಾ
ಹಸಿದ ಸಿಂಹದಂತೆ ಗರ್ಜಿಸುತ್ತಾ ಯಾರನ್ನು ಕಬಳಿಸಲೆಂದು ಅಬ್ಬರದಿಂದ ಅಲೆದಾಡುತ್ತಿರುವನು. ಆದ್ದರಿಂದ ನೀವೆಲ್ಲರೂ ಒಬ್ಬರಿಗೊಬ್ಬರು ಐಕ್ಯಮತ್ಯದಿಂದ ಬುದ್ಧಿ ಹೇಳಿಕೊಂಡು ಕೀರ್ತನೆ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತರಾಳದಿಂದ ಪ್ರಾರ್ಥಿಸಿರಿ. ಪರಮ ತಂದೆ ನಿಮ್ಮ ನಾವು ಭಜಿಸಿಬೇಕೆವು. ಪರಮ ತಂದೆ ನಿಮ್ಮ ನಾವು ಭಜಿಸಿಬೇಕೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸತ್ಯವಾಕ್ಯ ಪಠಿಸಿ ಮನದಿ ಧ್ಯಾನ ಮಾಡುವೆವು. ಸತ್ಯವಾಕ್ಯ ಪಠಿಸಿ ಮನದಿ ಧ್ಯಾನ ಮಾಡುವೆವು. ನಿತ್ಯ ನಿಮ್ಮ ಬಳಿಗೆ ಬಂದು ಸ್ತೋತ್ರ 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 ಮಾಡುವೆವು. ಪರಮ ತಂದೆ ನಿಮ್ಮ ನಾವು ಭಜಿಸಿಬೇಕೆವು. ಪರಮ ತಂದೆ ನಿಮ್ಮ ನಾವು ಭಜಿಸಿಬೇಕೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಸ್ವರವನೆತ್ತಿ ರಮ್ಯವಾಗಿ ಸ್ಮರಣೆ ಮಾಡುವೆವು. ಶಿಷ್ಯರೇ, ಅಗೋ ನೋಡಿರಿ, ಅಲ್ಲಿ ಹೋಗುತ್ತಿರುವವರೇ ಲೋಕದ ಪಾಪಗಳನ್ನು ಪ್ರೇರಿಸುವ ದೇವರ ಕುರಿಮರಿ. ಇವರನ್ನೇ ನಾನು ಜೀವೋದ್ಧಾರಕ್ಕೆಂದು ಹೇಳುತ್ತಿದ್ದದ್ದು. ಹೌದಾ ಗುರುವೇ? ಹಾಗಾದರೆ ನಾವು ನಿಮ್ಮನ್ನು ಬಿಟ್ಟು ಅವರನ್ನು ಹಿಂಬಾಲಿಸೋಣವೇ? ಆಗಬಹುದು ಸಂತೋಷ, ಹೋಗಿ ಹಿಂಬಾಲಿಸಿ. ನಾನು ಸ್ವಲ್ಪ ಕೆಳಗೆ ಹೋಗಿ ಬಲೆ ಬೀಸ್ತೇನೆ. ಸರಿ, ಹಾಗೆ ಮಾಡಿ. ತಮ್ಮ ಸಿಮೋನ್, ನಾವು ಮೆಸ್ಸ ಜೀವಧಾರಕನ ಕಂಡು ಅವರೊಡನೆ ಮಾತನಾಡುತ್ತಾ ಬಂದೆವು. ಏನಣ್ಣ, ಅಭಿಷಕ್ತರಾದ ಲೋಕ ಉದ್ಧಾರಕನ ಕಂಡಿರ? ಈ ಮಾತು ನಿಜವೇನಣ್ಣ? ಹೌದಣ್ಣ, ನಿಜ. ನಾವು ಇಷ್ಟೊತ್ತು ಅವರೊಂದಿಗೆ ಇದ್ದು ಸಂಭಾಷಣೆ ಮಾಡಿ ಬಂದೆವು. ಬೇಕಾದ್ರೆ ಬನ್ನಿ ತೋರಿಸುತ್ತೇನೆ. ಈಗ ಇಲ್ಲೇ ಬರುತ್ತಿದ್ದಾರೆ. ನೋಡಿ, ನಾನು ಓಡಿ ಹೋಗಿ ನಮ್ಮ ತಂದೆಯಣ್ಣನು ಸಹ ತಿಳಿಸುತ್ತೇನೆ. ಪ್ರಭು, ನಮಸ್ಕಾರವಾಗಲಿ. ಸಿಮೋನ್, ಇನ್ನು ಮುಂದೆ ನಿನ್ನನ್ನು ಬಂಡೆ ಎಂಬ ಅರ್ಥಕ್ಕೆ ಪೇತ್ರ ರಾಯಪ್ಪ ಎಂದು ಕರೆಯುತ್ತೇನೆ. ನನ್ನನ್ನು ಹಿಂಬಾಲಿಸಿ ನನ್ನ ಸಂಗಡ ಬನ್ನಿ. ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಹಾಗಲಿ ಪ್ರಭುವೇ, ಅದೇ ನಮ್ಮ ದೊಡ್ಡ ಭಾಗ್ಯ. ಅಣ್ಣ, ಕರ್ತವ್ಯ ಹಿಂಬಾಲಿಸಿ ಒಳಗಡೆ ನಡೆ. ಅಪ್ಪ, ನಾವು ಲೋಕೋದ್ಧಾರಕ ಮೆಸ್ಸಿಯನನ್ನು ನೋಡಿ ಬಂದೆವು. ಏನು, ಲೋಕರಕ್ಷಕ ಮೆಸ್ಸಿಯನನ್ನು ನೋಡಿದ್ದೀರಾ? ಹಾಗೆಲ್ಲ ಗೇಲಿ ಅಪಹಾಸ್ಯ ಮಾಡಬಾರದು. ಗೇಲಿ ಅಪಾಸೆ ಅಲ್ಲಣ್ಣ, ಆ ಕಡೆ ಸಿಮೋಣ ಮತ್ತು ಅಂದ್ರೆಯಾಸ್ ಅಣ್ಣರ ಸಂಗಡ ಮಾತನಾಡುತ್ತಾ ಇರ್ತಾರೆ. ಏನಪ್ಪ ನೀನು ಹೇಳುತ್ತಿರುವುದು? ನಡಿ ನೋಡೋಣ. ಇಗೋ ಅಣ್ಣ, ಈ ಕಡೆನೆ ಬರ್ತಿದ್ದಾರೆ ನೋಡಿ. ಪ್ರಭುವೇ, ನಮಸ್ಕಾರವಾಗಲಿ. ಒಳ್ಳೆಯದು ಜಬದಾಯ, ನಿನ್ನ ಮಕ್ಕಳನ್ನು ನನ್ನ ಸಂಗಡ ಕಳುಹಿಸು. ಆಗಬಹುದು ಪ್ರಭುವೇ, ಕರೆದುಕೊಂಡು ಹೋಗಿ. ಯಾಕಪ್ಪ? ಜೋನಾಸ್, ನಮ್ಮನ್ನು ಹಿಂಬಾಲಿಸಿ ನಮ್ಮ ಸಂಗಡ ಬನ್ನಿ. ಆಗಲಿ ಪ್ರಭುವೇ. ಬಿಡ್ರಿ. ಅಲ್ಲಿ ಯಾರೋ 4-5 ಜನ ಸೇರಿಕೊಂಡು ಬರುತ್ತಿರುತ್ತಾರೆ. ಅವರು ಯಾರಿರಬಹುದು? ಕಳಿಸ್ಕೆ ಬರ್ಬೇಕು. ಫಿಲಿಪ್, ನಮ್ಮ ಸಂಗಡ ಬಾ, ನಮ್ಮ ಹಿಂಬಾಲಿಸು. ಆಗಲಿ ಪ್ರಭು, ನನ್ನ ಸ್ನೇಹಿತನೊಬ್ಬನಿದ್ದಾನೆ,
ನಾನು ಈಗಲೇ ಓಡಿ ಹೋಗಿ ಕರೆದುಕೊಂಡು ಬರುತ್ತೇನೆ. ಆಗಲಿ, ಕರೆದುಕೊಂಡು ಬಾ. ನತಾನಿಯ, ನತಾನಿಯ, ಏನೇ ಫಿಲಿಪ್ಪು, ಇಷ್ಟು ಅವಸರದಿಂದ ಹೋಗುತ್ತಿದ್ದೀಯ? ಏನಾಯ್ತು ನಿನಗೆ? ಎಷ್ಟು ಸಂತೋಷ, ಎಷ್ಟು ಉಲ್ಲಾಸ! ಮೋಯಿಸೇಸ್ ಮತ್ತು ಪ್ರವಾದಿಯು ಉಲ್ಲೇಖಿಸಿದ ಪ್ರವಚನಗಳನ್ನು ಪ್ರಚಾರ ಮಾಡುವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ. ಈತ ನಜರೇತೂರಿನ ಜೋಸೆಫ್ ಮಗನಾದ ಯೇಸು. ಏನೇ ನೀ ಹೇಳುವುದು? ನಜರೇತೂರು ಮೂರ್ಖರು ಮೂಢರು ನೆಲೆಸಿರುವ ಅಜ್ಞಾನಿಗಳ ಬೀಳಾದ ಬೀಡು. ಅಂತ ಊರಿನಲ್ಲಿ ಸತ್ಕಾರ್ಯಕರ್ತರು ಇರ್ತಾರನೆಯ? ಆರಯ್ಯ, ಆರಯ್ಯ, ನೋಡುವಂತೆ ತೋರಿಸುತ್ತೇನೆ. ಇಗೋ ನೋಡಿ, ಈತನೇ ನಿಜವಾದ ಇಸ್ರಾಯೇಲನು. ಈತನಲ್ಲಿ ಕಪಟವಿಲ್ಲ. ನತಾನಿಯೇಲ್, ಬಾ. ನನ್ನ ಪರಿಚಯ ನಿಮಗೆ ಹೇಗಾಯ್ತು ಗುರುವೇ? ಫಿಲಿಪ್ಪನು ಕರೆಯುವ ಮೊದಲೇ ನೀನು ಅಂಜೂರದ ಮರದಡಿಯಲ್ಲಿರುವಾಗ ನಾನು ನಿನ್ನನ್ನು ಕಂಡೆ. ಗುರುದೇವ, ದೇವಪುತ್ರ, ನೀವೇ ಇಸ್ರಾಯೇಲಿನ ಅರಸನೆಂದು ವಿಶ್ವಾಸಿ ನಂಬುತ್ತೇನೆ. ಅಂಜೂರದ ಮರದಡಿಯಲ್ಲಿ ನಿನ್ನನ್ನು ಕಂಡೆನೆಂದು ಹೇಳಿದ ಮಾತ್ರಕ್ಕೆ ನಿನಗಿಷ್ಟು ವಿಶ್ವಾಸವೇ? ಇದಕ್ಕೂ ಹೆಚ್ಚಿನ ಕಾರ್ಯಗಳನ್ನು ನೀನು ಕಾಣುವಿ. ಸ್ವರ್ಗವು ತೆರೆಯಲ್ಪಟ್ಟು ನರಪುತ್ರನ ಮೂಲಕ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀವು ನೋಡುವಿರೆಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಈಗ ಬನ್ನಿ, ನಮ್ಮ ನಿಂಬಾಲಿಸಿ. ಈ ಸುಖದೊಂದಿಗೂ ಪಾಪಿಷ್ಟದೊಂದಿಗೂ ಊಟ ಮಾಡ್ತೀರಲ್ಲ, ಇದು ಸರಿಯೇ? ಬೋಧಕರೇ, ನೀವು ಬಹಿಷ್ಕೃತರ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತೀರಲ್ಲ, ಇದು ಸರಿಯೇ? ಎಲ್ಲಿ ಹೋಯಿತು ನಮ್ಮ ಯಹೂದ್ಯರ ಶುದ್ಧಾಚಾರದ ಪದ್ಧತಿ? ನೋಡಪ್ಪ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಸ್ಥರಿಗೆ, ಆರೋಗ್ಯವಂತರಿಗಲ್ಲ. ನಾನು ಬಂದಿರುವುದು ಪುಣ್ಯಾತ್ಮರಿಗಾಗಲಿ ಧರ್ಮಿಷ್ಠರಿಗಾಗಲಿ ಅಲ್ಲ. ಪಾಪ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿರಿ ಎಂದು ಕರೆಯುವುದಕ್ಕೆ ಬಂದಿದ್ದೇನೆ. ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿಯಲ್ಲ. ಅದನ್ನು ಪವಿತ್ರ ಗ್ರಂಥದಿಂದ ತಿಳಿಯಿರಿ. ಇದಕ್ಕೆ ನಾವು ಏನು ಉತ್ತರ ಹೇಳೋಣ? ಯಾವ ಉತ್ತರ ಹೇಳೋಕ್ಕಾಗುದಿಲ್ಲ. ನಡೀರಿ, ಹೋಗೋಣ. ಪ್ರಿಯರೇ, ನೋಡಿ, ದೈವ ಸಂದೇಶವನ್ನು ಜಗಕ್ಕೆ ಸಾರಲು ನಮಗೆ ಈಗ ನೆರವಾಗಿಯೂ ಮುಂದೆ ಸಾಕ್ಷಿಯಾಗಿಯೂ ಇರುವಂತೆ ನನ್ನ ಹಿಂಬಾಲಕರಾದ ಸಿಮೋನ್, ಪೇತ್ರ, ಯಾಕೋಬ, ಯೋವಾನ, ಫಿಲಿಪ್, ಬರ್ತಲೋಮ, ತೋಮ, ಮತ್ತಾಯ, ಯಾಕೋಬ, ಜೂದ, ಸಿಮೋನ್, ಯೂದಾಸ್ ಇಸ್ಕಾರಿಯೋತ ಆಗಿ ಬಂದದ್ದನ್ನು ಉಚಿತವಾಗಿ ಕೊಡಿರಿ. ಈಗ ಬನ್ನಿ, ನಾವೆಲ್ಲರೂ ಪರ್ವತದ ಮೇಲಕ್ಕೆ ಹೋಗೋಣ. ನಮ್ಮನೇಲಿ ನೆಕ್ಸ್ಟು ಯಾರಿಗೆ ಜಮಿ ಎಲ್ಲರೂ ಕೂಡ ಬಟ್ ಖಾಲಿ ಮಾಡಿಬಿಡಿ, ಎಲ್ಲರೂ ಕೊಟ್ಟು ನಮ್ಗೆ ಬೇಡ ಬರೋರು ತಂದೆ. ಐದು ನಿಮಿಷ ಲೈಟ್ ರಿಪೇರಿ ಮಾಡಿ ಬಿಟ್ಕೊಡಿ, ಬಿಟ್ಕೊಡಪ್ಪ. ಇಲ್ಲ ಬ್ಯಾಗ್ ಎತ್ಕೊಬ ಬ್ಯಾಗ್. ಲೈಟ್ ಆಫ್ ಮಾಡಿದ್ರೆ ಇದು ಬರಕ, ಲೈಟ್ ಇದ್ರೆ ಹಿಂಗೆ ಬರತ್ತೆ.
ಬಾಯಾರಿಕೆಯಾಗಿದೆ, ಕುಡಿಯಲು ಸ್ವಲ್ಪ ನೀರು ಕೊಡು. ನೀವು ಯೆಹೂದ್ಯರು, ನಾನು ಸಮಾರ್ಯದವಳು. ಹೀಗಿರುವಲ್ಲಿ ನನ್ನಿಂದ ನೀರನ್ನು ಕೇಳಬಹುದೇ? ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನೀರನ್ನು ನಿನ್ನಿಂದ ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ. ಆತನು ನಿನಗೆ ಜೀವಜಲವನ್ನು ಕೊಡುತ್ತಿದ್ದನು. ನಿಮ್ಮಲ್ಲಿ ನೀರು ಸೇದುವುದಕ್ಕೆ ಏನೂ ಇಲ್ಲ, ಬಾವಿಯು ಕೂಡ ಆಳವಾಗಿದೆ. ಹೀಗಿರುವಲ್ಲಿ ಜೀವಜಲ ಎಲ್ಲಿಂದ ಬರುತ್ತೆ ನೀವೇ ಹೇಳಿ? ನಮಗೆ ಈ ಬಾವಿಯನ್ನು ಕೊಟ್ಟವರು ನಮ್ಮ ಪಿತಾಮಹ ಯಾಕೋಬ. ಆತನು, ಆತನ ಮಕ್ಕಳು, ಆತನ ದನಕರುಗಳು ಈ ಬಾವಿಯ ನೀರನ್ನು ಕುಡಿಯುತ್ತಿದ್ದವು. ಹೀಗಿರುವಲ್ಲಿ ಅಂಥ ಪಿತಾಮಹರಿಗಿಂತ ತಾವೇನು ದೊಡ್ಡವರೋ? ಈ ನೀರನ್ನು ಕುಡಿಯುವ ಎಲ್ಲರಿಗೂ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವರಿಗೆ ಎಂದಿಗೂ ದಾಹವಾಗುವುದಿಲ್ಲ. ಆ ನೀರು ಅವನಲ್ಲಿಯೇ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ. ಸ್ವಾಮಿ, ಅಂತಹ ನೀರನ್ನು ಕೊಡಿ, ನನಗೆ ಎಂದಿಗೂ ದಾಹವಾಗದಿರಲಿ. ಇಷ್ಟು ದೂರ ನೀರು ಸೇದಲು ಬರುವುದು ತಪ್ಪಲಿ? ನೀನು ಹೋಗಿ ನಿನ್ನ ಗಂಡನನ್ನು ಕರೆದು ಬಾ. ನನಗೆ ಗಂಡನೇ ಇಲ್ಲ. ಗಂಡನಿಲ್ಲ ಎಂದು ಸರಿಯಾಗಿ ಹೇಳಿದೆ. ನಿನಗೆ 5 ಜನ ಗಂಡಂದಿರು ಇದ್ದರು. ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ. ನೀನು ಸರಿಯಾಗಿ ಹೇಳಿದೆ. ಸ್ವಾಮಿ, ತಾವು ಪ್ರವಾದಿಯಿಂದ ನನಗೀಗ ತಿಳಿಯಿತು. ನಮ್ಮ ಪೂರ್ವಜರು ಈ ಬೆಟ್ಟದ ಮೇಲೆ ದೇವರನ್ನು ಆರಾಧಿಸುತ್ತಿದ್ದರು. ಆರಾಧಿಸಿದ ತಕ್ಕ ಸ್ಥಳ ಜೆರುಸಲೇಮೇ ಎಂದು ಯೆಹೂದ್ಯರಾದ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವು ಅವರದ್ದಾಗಿದೆ. ದುಃಖ ಪಡುವವರು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುತ್ತಿರುವವರು ಭಾಗ್ಯವಂತರು, ಅವರಿಗೆ ತೃಪ್ತಿ ಸಿಗುವುದು. ದಯಾಶೀಲರು ಭಾಗ್ಯವಂತರು, ಅವರಿಗೆ ದೇವರ ದಯೆಯು ದೊರೆಯುವುದು. ನಮ್ಮ ಕುಮಾರನ ಬೋಧನೆಯನ್ನು ಕೇಳಲು ಬಂದಿರುವ ಈ ಜನರಿಗೆ ಹಸಿವನ್ನು ನೀಗಿಸಲು ರೊಟ್ಟಿ ಮತ್ತು ಮೀನಿನ ತುಂಡುಗಳಿಂದ ತೃಪ್ತಿಯಾದ ಭೋಜನ ನೀಡಲು ನಿಮ್ಮ ಕುಮಾರನನ್ನು ಮಹಿಮೆಪಡಿಸಿರಿ. ನಮ್ಮ ಪ್ರಭುವಿನ ಬೋಧನೆಯನ್ನು ಕೇಳಿ ಆಲಿಸಲು ಬಂದಿರುವ ಮಹಾಜನರೇ, ತಾವುಗಳು 3 ದಿನದಿಂದ ಊಟವಿಲ್ಲದೆ ಹಸಿವಿನಿಂದ ಕುಳಿತಿರುವುದು ನಮ್ಮ ಪ್ರಭುಗಳು ಗಮನಿಸಿರುತ್ತಾರೆ. ಆದ ಕಾರಣ ತಾವುಗಳೆಲ್ಲರೂ ಇದ್ದಲ್ಲಿಯೇ ಕುಳಿತುಕೊಳ್ಳಿ. ನಿಮಗೆ ರೊಟ್ಟಿ ಮತ್ತು ಮೀನುಗಳ ಭೋಜನವನ್ನು ಬಡಿಸುತ್ತೇವೆ. ಉಳಿದ ರೊಟ್ಟಿ ಮತ್ತು ಮೀನಿನ ತುಂಡುಗಳನ್ನು ಕುಕ್ಕೆಗಳಲ್ಲಿ ತುಂಬಿಸಿ. ಗುರುವೇ, ಹೆಂಗಸರು ಮಕ್ಕಳನ್ನು ಬಿಟ್ಟು ಗಂಡಸರೇ ಸುಮಾರು 4,000 ಜನರಿಗೆ ಊಟ ಬಡಿಸಿ ಉಳಿದ ರೊಟ್ಟಿಗಳನ್ನು 7 ಕುಕ್ಕೆಗಳಲ್ಲಿ ತುಂಬಿಸಿರುತ್ತೇವೆ. ಬೈಕು ನನ್ನ ಮಗನ ಮೇಲೆ ದಯೆ ತೋರಿ, ಇವನು ಮೂರ್ಛೆ ರೋಗಿ, ಇವನನ್ನು ಹೆಚ್ಚಾಗಿ ಹೇಳುತ್ತಿರುವುದು. ಹಾಗಾಗಿ ಬೆಂಕಿಯಲ್ಲಿಯೋ ನೀರಿನಲ್ಲಿಯೋ ಬೀಳ್ತಾನೆ. ಇವನನ್ನು ನಮ್ಮ ಶಿಷ್ಯರ ಬಳಿ ಕರೆದುಕೊಂಡು ಬಂದೆ, ಆದರೆ ಅವರಿಂದ ಗುಣಪಡಿಸಲಾಗಿಲ್ಲ. ಆದರೂ ನನ್ನ ಕರುಣೆ ಇಟ್ಟು ನನ್ನ ಮಗನನ್ನು ಗುಣಪಡಿಸಬೇಕೆಂದು ತಮ್ಮ ಪಾದದಲ್ಲಿ ಬಿಟ್ಟು ಬೇಡುತ್ತೇನೆ. ಅಯ್ಯೋ,
ವಿಶ್ವಾಸವಿಲ್ಲದವರೇ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ? ಇಷ್ಟು ಕಾಲವಿದ್ದಾಗ್ಯೂ ನಿಮಗೆ ವಿಶ್ವಾಸವಿಲ್ಲವೇ? ಇನ್ನೆಷ್ಟು ಕಾಲ ನಾನು ನಿಮ್ಮನ್ನು ಸಹಿಸಿಕೊಳ್ಳಲಿ? ಕರೆದು ಬನ್ನಿ ಆ ಹುಡುಗನನ್ನು ನನ್ನ ಬಳಿಗೆ. ಇವನಿಗೆ ಎಷ್ಟು ಕಾಲದಿಂದ ಹೀಗಾಗುತ್ತಿದೆ? ಬಾಲ್ಯದಿಂದಲೇ ಹೀಗಾಗಿದೆ. ಅಲ್ಲದೆ ಈ ದೆವ್ವವು ಈತನು ಕೊಲ್ಲಬೇಕೆಂದು ಪದೇ ಪದೇ ಬೆಂಕಿಗೂ ನೀರಿಗೂ ದುಡಿದೆ. ತಮ್ಮಿಂದ ಸಾಧ್ಯವಾದರೆ ನನ್ನ ಮಗನನ್ನು ಗುಣಪಡಿಸಬೇಕೆಂದು ಬೇಡುತ್ತೇನೆ. ಸಾಧ್ಯವಾದರೆ ಅನ್ನುತ್ತೀಯಲ್ಲ, ದೇವರಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ. ಖಂಡಿತವಾಗಿ ವಿಶ್ವಾಸವಿಡ್ತೇನೆ ಸ್ವಾಮಿ. ನನ್ನ ವಿಶ್ವಾಸದಲ್ಲಿ ಏನಾದರೂ ಕೊರತೆ ಇದ್ದರೆ ಸಹಾಯ ಮಾಡಬೇಕೆಂದು ನೀವು ಪಾದದಲ್ಲಿ ಬಿದ್ದು ಬೇಡುತ್ತೇನೆ ಸ್ವಾಮಿ. ಎಲೈ ಕಿವುಡ ಮೂಕ ದೆವ್ವವೇ, ಇವನನ್ನು ಬಿಟ್ಟು ತೊಲಗು. ಇನ್ನೆಂದಿಗೂ ಇವನ ಮೇಲೆ ಬರಬಾರದೆಂದು ನಿನಗೆ ಆಜ್ಞಾಪಿಸುತ್ತೇನೆ. ಅಯ್ಯಯ್ಯೋ, ಅಪ್ಪ ಬಾಲಕ, ಹೇಳು. ಮನುಜನೇ, ನಿನ್ನ ಮಗನನ್ನು ಕರೆದುಕೊಂಡು ಸಮಾಧಾನದಿಂದ ಮನೆಗೆ ಹೋಗು. ಪ್ರಭುವೇ, ನಿಮ್ಮ ಕರುಣೆಯ ಕೃಪೆಯಿಂದ ನನ್ನ ಮಗನನ್ನು ಮೂರ್ಛೆ ರೋಗದಿಂದ ಈ ದೆವ್ವದ ಕಾಟದಿಂದಲೂ ಗುಣಪಡಿಸಿದ್ದೀರಿ. ನಿಮಗೆ ಮಿತಿಯಿಲ್ಲದ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಗುರುವೇ, ಆ ದೆವ್ವವನ್ನು ಹೊರಗಟ್ಟಲು ನಮ್ಮಿಂದ ಏಕೆ ಸಾಧ್ಯವಾಗಲಿಲ್ಲ? ಆ ಬಗೆಯ ದೆವ್ವವನ್ನು ಹೊರಗಟ್ಟಲು ಪ್ರಾರ್ಥನೆಯ ಹೊರತು ಬೇರೆ ಮಾರ್ಗದಿಂದ ಹೊರಗಟ್ಟಲು ಸಾಧ್ಯವಿಲ್ಲ. ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುವಾಗ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾರೆ. ಈ ಕುರಿತು ಅವರೆಲ್ಲ ಎಲ್ಲಿ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೇ? ಇಲ್ಲ ಸ್ವಾಮಿ. ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಸಮಾಧಾನದಿಂದ ಮನೆಗೆ ಹೋಗು. ಇನ್ನು ಮುಂದೆ ಪಾಪ ಮಾಡಬೇಡ.
ಪ್ರಿಯೇ ಇರೋದಿನಿ, ಎಷ್ಟು ಸಂಭ್ರಮ ಆನಂದ. ಪ್ರಿಯೇ ಇರೋದಿನಿ, ನೀನು ನನ್ನ ಅಣ್ಣನ ಧರ್ಮಪತ್ನಿ ಆಗಿದ್ದು ನನ್ನ ಮೇಲಿಟ್ಟ ಪ್ರೀತಿಯಿಂದಲವೇ ನನ್ನಲ್ಲಿಗೆ ಬಂದು ಕೂಡಿ ಬಾಳಿದರು. ಎಂತಹ ಭಾಗ್ಯ ಆನಂದ. ಅದೇ ಪ್ರೀತಿ ತಾನೆ ಹತ್ತಿಗೆ ಮೈದನೆಂಬ ಭೇದ ಭಾವಿಲ್ಲದೆ ನಿಮ್ಮ ಅಣ್ಣನ ಬಿಟ್ಟು ನಿನ್ನೊಡನೆ ಕೂಡಿ ಬಾಳಿದರು ಭಾಗ್ಯವಿಲ್ಲವೇ? ಎಂತಹ ಅದೃಷ್ಟ. ತಮ್ಮ ದರ್ಶನಕ್ಕಾಗಿ ತಪಾಲನ್ನು ಬಂದು ಕಾದಿರ್ತಾರ. ಸರಿ, ಅವರು ಒಳಗೆ ಕರೆದುಕೊಂಡು ಬಾ. ಪೂಜ್ಯರೇ, ಬನ್ನಿ, ಪೀಠದಲ್ಲಿ ಆಸೀನರಾಗಿರಿ. ದೊರೆ, ಶುಭವಾಗಲಿ. ದೊರೆ, ನಿಮ್ಮಲ್ಲಿ ಒಂದು ವಿಶೇಷ ಸಂಗತಿ ಮಾತನಾಡಲು ಬಂದಿರುತ್ತೇನೆ. ಮಾತನಾಡಿ. ನಿಮ್ಮ ವಾಕ್ಯವು ದೈವ ವಾಕ್ಯ ಎಂದು ಭಾವಿಸ್ತೇನಲ್ಲ. ದೊರೆ, ನೀವು ನಿಮ್ಮ ಅಣ್ಣನ ಸತಿಯನ್ನು ಸ್ವಂತ ಸತಿಯನ್ನಾಗಿಟ್ಟುಕೊಂಡು ಅಕ್ರಮವಾಗಿ ಜೀವಿಸುತ್ತಿದ್ದೀರಲ್ಲ, ಇದು ಮಹಾಪಾಪ, ವ್ಯಭಿಚಾರ. ಆದ್ದರಿಂದ ಈ ಕೂಡಲೇ ಈಕೆಯನ್ನು ಈ ಮನೆಯಿಂದ ಬಿಟ್ಟು ಕಳಿಸಿಬಿಡಿ. ಯಾರ ನೀನು? ನಮ್ಮ ಅಂತಪುರದ ಸಂಗತಿ ನಿನ್ಯಾಕೋ ಹೇಳೋ ತಿಳ್ತೀವನಿ. ನೀನು ನಮಗೆ ಕೆಲಸ ಮಾಡಲಿ ಬೇಕಿಲ್ಲ. ಅಮ್ಮ, ನಿಧಾನವಾಗಿ ಮಾತನಾಡು. ನಾನು ಇಲ್ಲಿ ಬಂದಿರೋದು ನಿನ್ನ ಮೇಲಿನ ಒಳಿತಿಗಾಗಿ. ನೀನು ಈ ಕೂಡಲೇ ಈ ಮನೆಯನ್ನು ಬಿಟ್ಟು ಹೋಗಿ ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಿನ್ನ ಗಂಡನನ್ನು ಸೇರಿ ಬಾಳು. ಹೋಗು. ಇದೇನು ದೊರೆಯೇ, ಇವನನ್ನು ಈಗಲೇ ಶಿಕ್ಷೇಧ ಮಾಡಬಾರದೆ? ಅಷ್ಟು ಅಧಿಕಾರವಿಲ್ಲವೇ? ಛೇ, ಸುಮ್ಮನೆ ಏಡಿ ಎತ್ತುಕೊಳ್ತಿದ್ದೀರಲ್ಲ. ನಮ್ಮ ಕುಟುಂಬ ಸಂಗತಿ ಮಾತಾಡಲು ಇವನ್ಯಾರು? ಸೇವಕ, ಇವರನ್ನು ಕರೆದುಕೊಂಡು ಹೋಗಿ ಸರಿಯಲ್ಲಿರಿಸು. ಓಹೋ, ಸಲೋಮಿಯೋ, ನೀನು ಬಂದೀಯಾ? ಬಾಮಗಳೇ. ಹೌದು ಚಿಕ್ಕಪ್ಪ, ನಾನು ಅಮ್ಮನನ್ನು ಬಿಟ್ಟು ಇರಲಾರೆ. ಸರಿ ಇರು. ನೋಡು, ನಾಳೆ ನನ್ನ ಹುಟ್ಟಿದ ಹಬ್ಬಕ್ಕೆ ದರ್ಬಾರ್ ನರ್ತನ ಮಾಡಬೇಕು. ಮಾಡುತ್ತೀಯ ತಾನೇ? ಆಗಲಿ ಚಿಕ್ಕಪ್ಪ, ಮಾಡುತ್ತೇನೆ. ಈ ಜೀವನ ಅದೆಷ್ಟು ಸುಂದರ, ಈ ಲೋಕವು ಅದೆಷ್ಟು ಮೋಹನ. ಇಂದು ನಿಮ್ಮ ಹುಟ್ಟು ಹಬ್ಬದ ಆನಂದವು. ಈ ಜೀವನ ಅದೆಷ್ಟು ಸುಂದರ, ಈ ಜೀವನ ಅದೆಷ್ಟು ಸುಂದರ. ಈ ಲೋಕವು ಅದೆಷ್ಟು ಮೋಹನ. ಇಂದು ನಿಮ್ಮ ಹುಟ್ಟು ಹಬ್ಬದ ಆನಂದವು. ಈ ಜೀವನ ಅದೆಷ್ಟು ಸುಂದರ, ಈ ಜೀವನ ಅದೆಷ್ಟು ಸುಂದರ. ಈ ಜಗದ ಸಕಲ ಸಿರಿ ಸಂಪತ್ತು ನಿಮ್ಮದೇ, ಈ ಭವ್ಯ ವೈಭವವು ಎಂದು ನಿನ್ನದೇ. ಈ ಜಗದ ಸಕಲ ಸಿರಿ ಸಂಪತ್ತು ನಿಮ್ಮದೇ, ಈ ಭವ್ಯ ವೈಭವವು ಎಂದು ನಿಮ್ಮದೇ. ನಿಮ್ಮ ಮನಕ್ಕೆ ಆನಂದ ಎಂದು ಲಭಿಸಲಿ, ನಿಮ್ಮ ಹುಟ್ಟು ಹಬ್ಬದಂದು ಶುಭವು ಲಭಿಸಲಿ. ಈ ಜೀವನ ಎಷ್ಟು ಸುಂದರ ಇದೆಂದು ನಿಮ್ಮ ಮನವು ಖುಷಿ ನಲಿಯಲಿ, ಹರ್ಷ ತುಂಬಿ ನಲಿಯಲಿ. ಈ ಜೀವನ ಅದೆಷ್ಟು ಸುಂದರ, ಈ ಲೋಕವು ಅದೆಷ್ಟು ಮೋಹನ. ಇಂದು ನಿಮ್ಮ ಹುಟ್ಟು ಹಬ್ಬದ ಆನಂದವು. ಈ ಜೀವನ ಅದೆಷ್ಟು ಸುಂದರ, ಈ ಜೀವನ ಅದೆಷ್ಟು ಸುಂದರ.
ಅಮ್ಮ ಈಕೆಯು ಒಳ್ಳೆಯ ಬಹುಮಾನಕ್ಕೆ ಪಾತ್ರರಾಗ್ತಾಳಲ್ಲ. ಅಮ್ಮ ಕಣ್ಮಣಿ, ನೀನು ಮಾಡಿದ ನರ್ತನದಿಂದ ನಮಗೂ ಇಲ್ಲಿ ನೆರೆದ ಸಕಲರಿಗೂ ಆನಂದ ಸಂತೋಷವನ್ನುಂಟು ಮಾಡಿತು. ಇನ್ನು ಯಾವ ಸಂಭಾವನೆ ಕೊಡಬೇಕು ನನಗೆ ತಿಳಿಯದು. ನೋಡು, ನೀ ಇಚ್ಛೆಗೆ ಬೇಕಾದ ಬಹುಮಾನವನ್ನು ಕೇಳಿದರು ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡುತ್ತೇನೆ, ಕೇಳು. ಅಮ್ಮ, ಏನು ಕೇಳಲಿ? ಮಗಳೇ, ಹರಳಪ್ಪರ ತರಬೇಕೇನು ಕೇಳು. ಚಿಕ್ಕಪ್ಪ, ಸೆರೆಯಲ್ಲಿರುವ ಅಳ್ಳಪ್ಪರ ತಲೆಯನ್ನು ಕತ್ತರಿಸಿ ಒಂದು ತಟ್ಟೆಯಲ್ಲಿ ತಂದು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಏನಮ್ಮ, ನೀತಿವಂತರಾದ ಹರಳಪ್ಪನವರು ಶಿಕ್ಷೇದನೆ ಮಾಡುವುದೇ? ಇದು ಒಂದನ್ನು ಬಿಟ್ಟು ಬೇರೆ ಯಾವುದಾದ್ರು ಕೇಳಮ್ಮ, ಕೊಡಿಸುತ್ತೇನೆ. ನೋಡಿ ನೋಡಿ, ಈ ಸಭೆಯ ಮುಂದೆ ನಾನು ಕೇಳಿದ್ದನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಲಿಲ್ಲವೇ? ಆ ಮಾತಿಗೆ ಬೊಂಕಬೇಡಿ, ನಾನು ಕೇಳಿದ್ದನ್ನು ತಂದುಕೊಡಿ. ಸರಿ, ಹಾಗಲೇ ಕೊಡಿಸುತ್ತೇನೆ. ಸೇವಕ, ಸೆರೆಯಲ್ಲಿರುವ ಹರಳಪ್ಪನವರ ತಲೆಯನ್ನು ಕತ್ತರಿಸಿ ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಬನ್ನಿ. ನಮ್ಮ ಅಪ್ಪಣೆಯಿಂದ ಸಲೋಮಿಯೋ, ಇದು ಹರಳಪ್ಪನವರ ತಲೆ, ತೆಗೆದುಕೊಂಡು ಹೋಗು. ಜನಗಳ ಸಂಚಾರ ಹೇರಳವಾಗಿರ್ತೇನಪ್ಪ. ಅಪ್ಪ, ಇದೇ ದೇವಾಲಯದಲ್ಲಿ ಇಲ್ಲಿ ಜನಗಳು ಹೆಚ್ಚಾಗಿ ಹೋಗುತ್ತಾ ಬರುತ್ತಾ ಇರುತ್ತಾರೆ. ಹಾಗಾದ್ರೆ ಇಲ್ಲೇ ಕುಳಿತುಕೊಳ್ಳೋಣ. ಅಪ್ಪ, ಕಣ್ಣು ಕಾಣದ ಕಪೋದಿಗಳು ನಾವು, ನಮ್ಮ ಮೇಲೆ ಕನಿಕರ ಬಿಟ್ಟು ಅಪ್ಪ ಅಪ್ಪ ಧರ್ಮ ಕೊಡಿರಪ್ಪ, ಪುಣ್ಯಾತ್ಮ ಯಾರಪ್ಪ ಧರ್ಮ ಕೊಡಿರಪ್ಪ. ವೇದದಾನೇ
ನನ್ನಿಂದ ನಿಮಗೆ ಏನಾಗಬೇಕೆಂದು ಕೋರುತ್ತೀರಿ? ಸ್ವಾಮಿ, ನಮಗೆ ಕಣ್ಣುಗಳು ತೆರೆಯುವಂತೆ ಮಾಡಿರಿ ಸ್ವಾಮಿ. ಸರ್ವಶಕ್ತ ದೇವರ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವದಿಸುವೆನು. ನಿಮ್ಮ ವಿಶ್ವಾಸದ ಪ್ರಕಾರ ನಿಮಗೆ ದೃಷ್ಟಿ ಉಂಟಾಗಲಿ. ಆಹಾ, ಎಷ್ಟು ಪ್ರಕಾಶವಾಗಿರ್ತದೆ, ಎಷ್ಟು ವಿಚಿತ್ರವಾದ ಪ್ರಪಂಚ ಅಲ್ಲಿ ಕಾಣುವುದೇನಪ್ಪ? ಅಪ್ಪ, ಅದೇ ಸೂರ್ಯ, ಅದರಿಂದಲೇ ಪ್ರಪಂಚಕ್ಕೆಲ್ಲ ಬೆಳಕು. ಲೋಕಕ್ಕೆ ಪ್ರಕಾಶವನ್ನು ಕೊಡುವಂತ ಸರ್ವಲ್ಲೊಳನಾದ ದೇವಕುಮಾರರೇ, ನಮಗಳ ಅಂಧಕಾರವನ್ನು ನೀಗಿಸಿ ನಮಗೆ ದೃಷ್ಟಿ ದಯಪಾಲಿಸಿದ ಕರ್ತರೆ, ತಮ್ಮ ಪಾದಗಳಿಗೆ ಸಾಷ್ಟಾಂಗವಾಗಿ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಬಹುವಾದರದೊಂದಿಗೆ ಅವರನ್ನು ಹುಡುಕಿಕೊಂಡು ಹೋಗುವ ಹಾಗೆ ಕಾಣುತ್ತೆ. ಮುಖದಲ್ಲಿ ನೋಡಿದರೆ ತುಂಬಾ ಗಾಬರಿಯಾಗಿರುತ್ತೆ. ಮನೆಯಲ್ಲೇನಾದರೂ ತೊಂದರೆಯೇ? ಅಯ್ಯ ಮಿತ್ರ, ನನ್ನ ಮಗಳು ಬಹು ಕಾಯಿಲೆಯಾಗಿ ಬದುಕುವುದು ನಮಗೆ ತಪ್ಪಿ ಸಾಯ ಸ್ಥಿತಿಯಲ್ಲಿರ್ತಾಳೆ. ಆದುದರಿಂದ ಯೇಸುಂಬ ಬೋಧಕರನ್ನು ಹುಡುಕಿಕೊಂಡು ಬಂದನು. ಈಗ ಅವರು ನನಗೆ ಎಲ್ಲಿ ಸಿಕ್ಕಬಹುದು? ಯಜಮಾನರೇ ನೋಡಿ, ಈಗ ತಾನೇ ಈ ಮಾರ್ಗದಲ್ಲಿ ಚಿತ್ತೈಸಿ ಹೋದರು. ಜಾಗ್ರತೆ ಓಡಿ ಹೋಗಿ ಸಿಕ್ಕುತ್ತಾರೆ. ಇಗೋ ನೋಡಮ್ಮ, ಈ ಮಾರ್ಗದಲ್ಲಿ ಚಿತ್ತೈಸಿ ಬರುತ್ತಿರುತ್ತಾರೆ. ಹಾಗಾದರೆ ನಾನು ಇಲ್ಲಿಯೇ ಕಾದಿದ್ದು ಅವರ ಪಾದಗಳಿಗೆ ಅಡ್ಡ ಬಿದ್ದು ನನ್ನ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವೆನು. ಅವರು ಯಾವಾಗ ಬರುವರೋ ಕಾಣಿನಿ. ಈಗಲೇ ಇರಪ್ಪಲ್ಲ. ಯೇಸುನಾಥರು ಚಿತ್ತೈಸಿ ಬರುತ್ತಾರೆ. ಆದರೆ ಏನು ಮಾಡಲಿ, ಜನಸಮೂಹವು ಹೇರಳವಾಗಿರುವುದಲ್ಲ. ನಾನಿಷ್ಟು ಪ್ರಯಾಸದೊಂದಿಗೆ ಬಂದಾಗ್ಯೂ ಏನೂ ಪ್ರಯೋಜನವಾಗಲಿಲ್ಲವೇ? ಇರಲಿ, ಹೇಗಾದರೂ ಮಾಡಿ ಅವರ ಅಂಗಿಯನ್ನಾದರೂ ಮುಟ್ಟಿದರೆ ನನ್ನ ಕಾಯಿಲೆ ಗುಣವಾಗುವುದು. ಪ್ರಿಯರೇ, ನಮ್ಮ ಅಂಗಿಯನ್ನು ಮುಟ್ಟಿದವರು ಯಾರು? ಪ್ರಭುವೇ, ಹೇರಳವಾದ ಜನಸಮೂಹವು ನೂಕು ನೂಕುವಿಂದ ಸುತ್ತಿಕೊಂಡಿರುವಾಗ ತಮ್ಮ ಅಂಗಿ ಮುಟ್ಟಿದವರು ಯಾರು? ಹೌದು, ಯಾರೋ ಒಬ್ಬರು ವಿಶ್ವಾಸ ನಂಬಿಕೆಯಿಂದ ನಮ್ಮನ್ನು ಮುಟ್ಟಿರುತ್ತಾರೆ. ಅವರ ವಿಶ್ವಾಸಕ್ಕೆ ತಕ್ಕ ಸಂಭಾವನೆಯ ವರವು ನಮ್ಮಿಂದ ಹೊರಹೊಮ್ಮಿದೆ ಎಂದು ನಮಗೆ ಸಾದೃಶ್ಯವಾಗಿರುತ್ತದೆ. ಸಕಲ ಪೋಷಕನಾದ ಕರ್ತನೆ, ತಮ್ಮ ಪಾದಕ್ಕೆ ಅಡ್ಡ ಬಿದ್ದು ನಮಸ್ಕರಿಸುತ್ತೇನೆ. ಕರ್ತರೆ, ನಾನು 12 ವರ್ಷಗಳಿಂದಲೂ ರಕ್ತ ಪ್ರವಾಹ ವ್ಯಾಧಿಯಿಂದ ನರಳುತ್ತಾ ಅನೇಕ ವೈದ್ಯರಿಗೆ ತೋರಿಸಿ ಎಷ್ಟೋ ಹಣ ಖರ್ಚು ಮಾಡಿದಾಗ್ಯೂ ರೋಗವು ಅಧಿಕವಾಗಿ ನರಳುತ್ತಾ ಇದ್ದೆನು. ಆದರೆ ತಮ್ಮ ಅಂಗಿಯನ್ನು ಮುಟ್ಟಿದರೆ ನನ್ನ ಕಾಯಿಲೆ ಗುಣವಾಗುವುದು ಎಂದು ಮನಸ್ಸಿನಲ್ಲಿ ನೆನೆಸಿದ ಮಾತ್ರಕ್ಕೆ ತಕ್ಷಣ ಗುಣ ಹೊಂದಿ ಸೌಖ್ಯವಾಗಿರುತ್ತೇನೆ. ಕರ್ತರೆ, ತಮ್ಮ ಪಾದಕ್ಕೆ ಮಿತಿಯಿಲ್ಲದ ಸ್ತುತಿ ಸ್ತೋತ್ರ ಉಂಟಾಗಲಿ. ದೇವ
ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು, ಸ್ತುತಿ ಸ್ತೋತ್ರಗಳಿಗೆ ಪಾತ್ರರೂ ಆಗಿದ್ದೀರಿ. ನಿಮ್ಮ ಕಾರ್ಯ ಸತ್ಯ, ನ್ಯಾಯ, ಮಾರ್ಗ, ನಿಮ್ಮ ತೀರ್ಪು ಎಂದು ಅರ್ಥ. ಸಕಲ ವೈಭವದಿಂದ ಕೂಡಿರುವ ಪವಿತ್ರ ಜೆರುಸಲೇಮ್ ದೇವಾಲಯದ ಸೆನೆಟರಿ ಸಭಾ ಮಂಡಳಿಯ ಶರಣರು, ಭಕ್ತರೂ ಆದ ನಾವು ನಿಮ್ಮ ಗಣಹಾಜ್ಞೆಗಳ ಒಡಂಬಡಿಕೆಯನ್ನು ಪೂರ್ಣ ಹೃದಯದಿಂದ ಪಾಲಿಸುತ್ತೇವೆ. ಧರ್ಮಹೀನರಾದ ನಮ್ಮ ವೈರಿಗಳನ್ನು, ಕುತಂತ್ರಗಳನ್ನು ನಿರ್ಣಯ ಇವನ ನಿಮ್ಮ ಕುಮಾರನ? ಹೌದು, ಈತನು ನಮ್ಮ ಕುಮಾರನೇ. ಚೆನ್ನಾಗಿ ನೋಡು, ನಮ್ಮ ಕುಮಾರನೇ ಆತ. ಸರಿ, ಇವನು ಹುಟ್ಟು ಕುರುಡನಾಗಿದ್ದನೋ? ಹೌದು, ಹುಟ್ಟು ಕುರುಡನಾಗಿದ್ದನು. ಸರಿ, ಹಾಗಾದ್ರೆ ಇವನು ದೃಷ್ಟಿ ಬಂದದ್ದು ಹೇಗೆ? ದೃಷ್ಟಿಯನ್ನು ಇವನಿಗೆ ಕೊಟ್ಟವರು ಒಬ್ಬನು ಸಾಯುವುದು ಒಳ್ಳೆಯದು, ಆಗ ನಮಗೆಲ್ಲರಿಗೂ ಒಳ್ಳೆಯದಾಗುವುದು. ನೋಡಿ, ಈ ಕಾರ್ಯವು ಬಹು ಗುಪ್ತವಾಗಿ ನಡೆಯಬೇಕು. ಯಾಕೆಂದರೆ ಪಾಸ್ಕ ಹಬ್ಬಕ್ಕೆ ಸೇರುವ ಜನಗಳಲ್ಲಿ ಅವನ ದುರ್ಬೋಧನೆಗೆ ಸೇರಿದವರು ನಮ್ಮ ಮೇಲೆ ಎದುರು ಬಿದ್ದು ದಂಗೆ ಎಬ್ಬಿಸಬಹುದು. ಆಗ ನಮ್ಮ ಏರ್ಪಾಡುಗಳಿಗೆ ಅಡ್ಡಿ ಆತಂಕಗಳು ಬರಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕಾರ್ಯ ಸಾಧನೆ ಮಾಡಬೇಕು. ತಿಳಿತೆ? ಗುರುಪ್ರಸಾದಗಳೇ ವಂದನೆ ಆಗಲಿ. ಸಭಾಮಾನ್ಯರ ಕೇಳಿ, ನೀವು ಬಂಧಿಸಿ ಕೊಲ್ಲಬೇಕೆಂದಿರುವ ಆ ಯೇಸು ಎಂಬುವನು ಈಗ ಈ ಪಟ್ಟಣದಲ್ಲಿ ಬಹಿರಂಗವಾಗಿ ಬೋಧನೆ ನಡೆಸ್ತಾ ಇರ್ತಾನೆ. ಹೌದೇ ಸೈನಿಕರೇ, ನೀವು ಈಗಲೇ ಹೋಗಿ ಆ ಯೇಸು ಎಂಬುವನು ಎಲ್ಲಿದ್ರು ಕಂಡು ಹಿಡಿದು ಬಂಧಿಸಿ ಎಳೆದು ಬನ್ನಿ. ಆಗಲೇ ಗುರುಶ್ರೇಷ್ಠರೇ, ನಾವು ಈಗಲೇ ಹೋಗಿ ಆ ಯೇಸುವನ್ನು ಕಂಡು ಹಿಡಿದು ಬಂಧಿಸಿ ಎಳೆದು ತರುತ್ತೇವೆ. ಆಗಲಿ, ಸೈನಿಕರು ಹೋಗಿ ಬರಲಿ. ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಒಳ್ಳೆಯದು. ನೋಡು, ನಮ್ಮ ಸಹೋದರ ಎಷ್ಟು ಸಂಕಟ ಪಡುತ್ತಿದ್ದಾನೆ. ಲಾಜರ್, ನಿನಗೇನು ಕಷ್ಟ? ಏನಾಗುತ್ತಿದೆ? ಅಕ್ಕ, ಬಹಳ ಸಂಕಟವಾಗುತ್ತಿದೆ, ಸಹಿಸಲಾಗುತ್ತಿಲ್ಲ. ಲಾಜರ್, ಬಂದ ಕಷ್ಟವನ್ನೆಲ್ಲ ದೇವರಿಗೊಪ್ಪಿಸು, ಅವರ ಹೆಸರಿನಲ್ಲಿ ಅನುಭವಿಸಬೇಕು. ಸೇವಕ, ಓಡಿ ಹೋಗಿ ವೈದ್ಯರನ್ನು ಕರೆದು ಬಾ. ಆಗಲಿ ತಾಯಿ, ನಾನು ಈಗಲೇ ಓಡಿ ಹೋಗಿ ಕರೆದುಕೊಂಡು ಬರುತ್ತೇನೆ. ಅಯ್ಯೋ ನನ್ನ ಸಹೋದರರೇ, ಮರಣಾವಸ್ಥೆಯ ಸಂಕಟವಾಗುತ್ತಿದೆ, ಸಹಿಸಲಾಗುತ್ತಿಲ್ಲ. ತಮ್ಮ, ದೇವರು ಕೊಟ್ಟ ಕಷ್ಟವನ್ನು ತಾಳ್ಮೆಯಿಂದ ಅನುಭವಿಸಬೇಕಲ್ಲವೇ? ಅಮ್ಮ, ವೈದ್ಯರು ಬರುತ್ತಿರುತ್ತಾರೆ. ಪಂಡಿತರೇ, ನೋಡಿ, ನಮ್ಮ ತಮ್ಮನಿಗೆ ತುಂಬಾ ಕಾಯಿಲೆ ಆಗಿದೆ. ಇದೆಂತ ಕಾಯಿಲೆ? ಪರೀಕ್ಷಿಸಿ ಗುಣಪಡಿಸಿರಿ. ಸರಿ, ಪರೀಕ್ಷೆ ಮಾಡಿ ಔಷಧಿ ನೀಡುತ್ತೇನೆ.
ಅಮ್ಮ ಇಲ್ಲಿ ಬನ್ನಿ. ನೋಡಿ, ಇದು ಅಸಾಧ್ಯವಾದ ಕಾಯಿಲೆ. ಈತನ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಹೃದಯದ ಮಿಡಿತ, ನರನಾಡಿಯ ಬಡಿತ ಕಡಿಮೆಯಾಗಿದೆ. ಈತನು ಖಂಡಿತವಾಗಿಯೂ ಬದುಕುವುದಿಲ್ಲ. ಯಾವುದೇ ಆಯುರ್ವೇದ ಔಷಧೋಪಚಾರ ಮಾಡಿದರೂ ಏನು ಪ್ರಯೋಜನವಿಲ್ಲ. ಅಯ್ಯೋ, ಇನ್ನೇನು ಗತಿ? ಸಹೋದರಿ ಮರಿ, ಈಗ ಏನು ಮಾಡೋಣ? ಅಕ್ಕ, ನಮ್ಮ ತಮ್ಮನನ್ನು ಬಹುವಾಗಿ ಸ್ನೇಹಿಸುತ್ತಿದ್ದ ಯೇಸು ಸ್ವಾಮಿಗೆ ಹೇಳಿ ಕಳುಹಿಸೋಣ. ಅವರು ಬಂದರೆ ಒಳ್ಳೆಯದು. ಅಯ್ಯೋ, ನಿಮಗೆ ಹುಚ್ಚು. ಇವನನ್ನು ಬದುಕಿಸಲು ಪರಮಂಡಲದಿಂದ ದೇವದೂತರು ಬಂದರೂ ಸಾಧ್ಯವಿಲ್ಲ. ಏಕೆ ಸುಮ್ಮನೆ ಚಿಂತೆ ಪಡುತ್ತೀರಿ? ಸೇವಕ, ಇಲ್ಲಿ ಬಾ. ನೀನು ಜಾಗೃತಿಯಾಗಿ ಓಡಿ ಹೋಗಿ ಯೇಸು ಸ್ವಾಮಿಯನ್ನು ಹುಡುಕಿ ಅವರಿಗೆ ತಿಳಿಸು. ನೀವು ಬಹುವಾಗಿ ಸ್ನೇಹಿಸುತ್ತಿದ್ದ ಲಾಜರ್ ಎಂಬುವನು ಬಹಳ ಕಾಯಿಲೆಯಿಂದ ಸಾಯುವ ಹಾಗಿದ್ದಾನೆಂದು ತಿಳಿಸು. ಆಗಲಿ ತಾಯೇ, ನಾನು ಈಗಲೇ ಓಡಿ ಹೋಗಿ ಕರೆದುಕೊಂಡು ಬರುತ್ತೇನೆ. ಅಯ್ಯೋ, ಕೈ ಕಾಲುಗಳು ತಣ್ಣಗಾಯಿತೆ, ಕಣ್ಣುಗಳು ಬಿಳುಪಾಗುತ್ತಾ ಬಂತೆ. ತಂದೆ ದೇವರೇ, ನಮ್ಮ ಸಹೋದರನನ್ನು ಕಾಪಾಡಿ. ಅಯ್ಯೋ, ನಮ್ಮ ಸಹೋದರನ ಪ್ರಾಣ ಹೋಯಿತೆ. ತಂದೆ ದೇವರೇ, ನಮ್ಮ ಸಹೋದರನನ್ನು ತಮ್ಮ ಸನ್ನಿಧಿಗೆ ಕರೆದುಕೊಂಡಿರೋ. ತಮ್ಮ ಚಿತ್ತಕ್ಕೆ ನಾವೇನು ಮಾಡುವ?